ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ವೆಯ್ಟ್ ಲಾಸ್ ಇದು 6ನೇ ದಿನ. ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿತಿದ್ದೇನೆ. ಪ್ಲೇನ್ ನೀರು ನೀವು ಎಷ್ಟಾದರೂ ಬೆಳಿಗ್ಗೆ ಕುಡಿಬೋದು. ತುಂಬ ಬಿಸಿ ಬಿಸಿ ನೀರು ನಿಮ್ಗೆ ಇಷ್ಟ ಅಂತಿದ್ರೆ ಬಿಸಿ ಬಿಸಿ ನೀರಾದರೂ ಕುಡಿಬೋದು, ಅಥವಾ ವಾಮ್ ವಾಟರ್, ನಾರ್ಮಲ್ ವಾಟರ್ ಕೂಡ ಕುಡಿಬೋದು. ಬಿಸಿ ನೀರೇ ಕುಡಿಬೇಕು ಹಾಗೆ ಏನೂ ರೂಲ್ಸ್ ಇಲ್ಲ. ನಾನು ಒಂದೊಂದು ಸತಿ ನಾರ್ಮಲ್ ವಾಟರೇ ಬೆಳಗ್ಗೆ ಎದ್ದ ತಕ್ಷಣ 2 ಗ್ಲಾಸು ಕುಡಿತೀನಿ. ಆದರೆ ಈಗ ಚಳಿ ಸಮಯದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿತೇನೆ. ಇವತ್ತು ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದು ನಾನು 1 ಗ್ಲಾಸ್ ನೀರು, ಅದಕ್ಕೆ ಅರ್ಧ ಲೆಮನ್ ಜ್ಯೂಸನ್ನು ಹಾಕ್ಕೊಂಡು ಕುಡ್ತಿದ್ದೇನೆ. ಬೇರೆ ಯಾವುದೇ ತರಕಾರಿ ಜ್ಯೂಸ್ ಮಾಡಲಿಲ್ಲ, ಯಾಕೆಂದರೆ ವರ್ಕೌಟ್ ಆದ ತಕ್ಷಣ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಫಸ್ಟ್ ಡೇ ವರ್ಕೌಟ್ ಮಾಡಿದೆ ಅಲ್ವಾ, ಬೆಳಿಗ್ಗೆ ಎದ್ದು. ಹಾಗೆ ಇನ್ನು ಜ್ಯೂಸೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳುವಷ್ಟು ಟೈಮ್ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಲೆಮನ್ ವಾಟ್ರ್ ಕುಡಿದೆ. ನೀರಿಗೆ ಈ ಥರ ಲೆಮನ್ ಜ್ಯೂಸ್ ಹಾಕ್ಕೊಂಡು ಕುಡಿದ್ರೆ ಇನ್ಸ್ಟಂಟ್ ಎನರ್ಜಿ ಬರುತ್ತೆ. ಅದನ್ನು ವರ್ಕೌಟ್ ಮಾಡೋ ಮುಂಚೆ ಏನಾದರೂ ಕುಡಿದ್ರೆ ಒಳ್ಳೆಯದು. ಬ್ಲ್ಯಾಕ್ ಕಾಫಿ ಅಥವಾ ಅಂದರೆ ಸ್ವಲ್ಪ ಕಾಫಿ ಪೌಡರ್, ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಅದನ್ನು ಕುಡಿದ್ರೆ ವರ್ಕೌಟ್ ಮಾಡಲಿಕ್ಕೆ ಸ್ವಲ್ಪ ಜೋಶ್ ಬರುತ್ತೆ, ಎನರ್ಜಿ ಬರುತ್ತೆ. ಅಥವಾ ಒಂದು ಹಣ್ಣನ್ನು ತಿನ್ಬೋದು. ಬಾಳೆಹಣ್ಣು, ಏನಾದರೂ ಸಣ್ಣ ಬಾಳೆಹಣ್ಣಿದ್ರೆ ಒಂದು ಅರ್ಧ ಬಾಳೆಹಣ್ಣು ಅಥವಾ ಅರ್ಧ ತುಂಡು ಆ್ಯಪಲ್, ಬಾದಾಮಿಯ, ಖರ್ಜೂರವ ಆ ಥರ ಏನಾದರೂ ವರ್ಕೌಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ತಿಂದರೆ ವರ್ಕೌಟ್ ಮಾಡಲಿಕ್ಕೆ ಕೂಡ ಒಳ್ಳೆ ಎನರ್ಜಿ ಬರ್ತದೆ. ಅದಷ್ಟು ಮಾಡಿ ವರ್ಕೌಟ್ ಆಗಿ ಈಗ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. 2 ದೋಸೆಯನ್ನು ತಗೊಂಡಿದ್ದೇನೆ. ಹಾಗೆ ಮೊನ್ನೆ ಮಾಡಿದ್ದು ಚನಾ ಮಸಾಲ ಇತ್ತು. ಹಾಗೆ 2 ತುಂಡು ಪೈನಾಪಲ್ ತಗೊಂಡಿದ್ದೇನೆ, ಜೊತೆಗೆ 1 ಕಪ್ ಟೀ. ಹಾಗೆ ಬಾದಾಮಿ ತಗೊಂಡಿದ್ದೇನೆ, ಪ್ರೋಟೀನ್ ರಿಚ್ ಆಗಿರಲಿ ಅಂತ ಹೇಳಿ ಬಾದಾಮಿ ಸ್ವಲ್ಪ ನೆನೆಸಿದ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಯಾವಾಗಲೂ ಕೂಡ ಪ್ರೋಟೀನ್ ಇರುವ ಹಾಗೆ ನೋಡಿಕೊಳ್ಳಿ. ಪ್ರೋಟೀನ್ 3 ಹೊತ್ತು, ಏನು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಆಮೇಲೆ ಡಿನ್ನರ್, ಇದು 3ರಲ್ಲಿ ಕೂಡ ಪ್ರೋಟೀನ್ ಇರಲಿ, ಫೈಬರ್ ಇರಲಿ, ಕಾರ್ಬೋಹೈಡ್ರೇಟ್ ಕಡಿಮೆ ಪ್ರಮಾಣದಲ್ಲಿ ಇರಲಿ. ಇಲ್ಲಿ ನಾನು ಕಾರ್ಬೋಹೈಡ್ರೇಟಿಗೆ ದೋಸೆ ತಗೊಂಡಿದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಲಂಚ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಲಂಚಿಗೆ ನನಗೆ ಚಪಾತಿ, ರೊಟ್ಟಿ ಆ ಥರ ತಿನ್ನೋದಕ್ಕಿಂತ ಅನ್ನ ತಿನ್ನೋದೇ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಕೂಡ ಅನ್ನ ತಿಂದರೆ ನನ್ನ ಹೊಟ್ಟೆ ಕೂಡ ಸುಖವಾಗಿರುತ್ತೆ, ಹೊಟ್ಟೆಗೆ ಕೂಡ ತಂಪಾಗಿರುತ್ತೆ. ಚಪಾತಿ ಎಲ್ಲ ತಿಂದರೆ ಸ್ವಲ್ಪ ಬಾಡಿ ಹೀಟ್ ಆದಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಮೊದಲಿಂದ ನಾವು ಯಾವ ರೀತಿ ಆಹಾರ ಪದ್ಧತಿ ಇದೆ ಅದೇ ರೀತಿಯ ಆಹಾರ ಪದ್ಧತಿಯನ್ನು ಮಾಡಿದರೆ ಒಳ್ಳೆಯದು. ಹಾಗೆ ಇಲ್ಲಿ ನಾನು ಇವತ್ತೊಂದು ಸೋರೆಕಾಯಿಯಿಂದ ಬೋಳು ಹುಳಿಯನ್ನು ಮಾಡ್ತಾ ಇದ್ದೇನೆ ಊಟಕ್ಕೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, 2 ತುಂಡು ಮೆಣಸು, ಆಮೇಲೆ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು ಇಷ್ಟು ಹಾಕ್ಕೊಂಡಿದ್ದೇನೆ. ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ವಾ, ಸ್ಕಿಪ್ ಮಾಡ್ಬೋದು. ಸೋರೆಕಾಯಿ ವೆಯ್ಟ್ ಲಾಸಲ್ಲಿ ತುಂಬ ಒಂದು ಒಳ್ಳೆಯದು ಅಂತೇಳಿ ಹೇಳ್ಬೋದು. ಅದರದ್ದು ನೀವು ಸೂಪು ಮಾಡ್ಬೋದು, ಅಥವಾ ತರಕಾರಿ ಬೋಳು ಹುಳಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ದೋಸೆ ಕೂಡ ಮಾಡ್ತಾರೆ, ಸೋರೆಕಾಯಿ ದೋಸೆ. ಆ ರೀತಿ ಸೋರೆಕಾಯಿಯನ್ನು ಜಾಸ್ತಿ ಬಳಸ್ಕೊಳ್ಬೋದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಹಾಗೆ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಸೋರೆಕಾಯಿ ಬೋಳು ಹುಳಿ ಮಾಡುವಾಗ ನಿಮಗೆ ನೀರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇಲ್ಲ, ಅಥವಾ ನೀವು ಬೆಳ್ಳುಳ್ಳಿ ತಿನ್ನದವರು ಅಂತಾದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಹಾಗೆಯೇ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಇದಕ್ಕೆ ದಾಲ್, ಸ್ವಲ್ಪ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ, 2 ಬೇಳೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಸೋರೆಕಾಯಿ ಕೂಡ ಈ ಬೇಳೆಗಳ ಜೊತೆಯೇ ಬೇಯಿಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ಮಸಾಲೆ ಅಂತ ಹೇಳಿ ಸ್ವಲ್ಪ ಚಿಲ್ಲಿ ಪೌಡರ್, ಹಳದಿ, ಜೀರಾ ಪೌಡರ್, ಧನಿಯಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡಿದ್ದೇನೆ. ಬೇರೆ ಏನು ಮಸಾಲೆ ಇಲ್ಲ. ಲೈಟಾಗಿ ಮಸಾಲೆ ಹಾಕ್ಕೊಂಡು ಇವೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಮೆತ್ತಗೆ ಬೇಯಬೇಕು, ಅಷ್ಟು ಹೊತ್ತು ಫ್ರೈ ಮಾಡಬೇಕಾಗತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಿಡ್ಲಲ್ಲಿ ಈಗ 11 ಗಂಟೆಗೆ ನೀವು ಏನಾದರೂ ತಿನ್ನಲೇಬೇಕು ಅಂತ ಏನೂ ಇಲ್ಲ. ನಿಮಗೆ ಹಸಿವಿದ್ದರೆ ಮಾತ್ರ ನೀವು ಹಣ್ಣುಗಳನ್ನು ಪ್ರಿಫರ್ ಮಾಡ್ಬೋದು, ಅಥವಾ 1 ಗ್ಲಾಸ್ ಮಜ್ಜಿಗೆ ನೀರನ್ನಾದರೂ ಕುಡಿಬೋದು. ಇದು ಎಳ್ನೀರು ತಂದದಿದ್ದರೆ ಅಥವಾ ಹೊರಗಡೆ ಎಲ್ಲಾದರೂ ಇದ್ದರೆ ನೀವು ಎಳ್ನೀರೆಲ್ಲ ಮಧ್ಯಾಹ್ನ 11 ಗಂಟೆ ಆಗುವಾಗ ಕುಡಿಬೋದು. ಆದಷ್ಟು ಲಿಕ್ವಿಡ್ ಕುಡೀರಿ, ಅಥವಾ ಏನೋ ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ನೀರನ್ನು ಕುಡೀರಿ. ಹಾಗೆ ಬೇಯಿಸಿಕೊಂಡಂತಹ ದಾಲ್ ಮತ್ತು ಸೋರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು.
ಇನ್ನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ 1-2 ನಿಮಿಷ ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ದಿಢೀರಾದಂತಹ ಸೋರೆಕಾಯಿ ಬೋಳು ಹುಳಿ ರೆಡಿ ಆಯಿತು. ತುಂಬ ರುಚಿಯಾಗಿರ್ತದೆ. ಇದನ್ನು ನಾನು ಡಿನ್ನರ್ಗೆ ಮತ್ತು ಆಮೇಲೆ ಹಾಗೆ ಸೂಪ್ ಥರ ಕೂಡ ನೀವು ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಮಧ್ಯಾಹ್ನ ಅನ್ನಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ, ನೈಟ್ ಡಿನ್ನರಿಗೆ ಉಪಯೋಗಿಸ್ಕೊಂಡಿದ್ದೇನೆ. ತುಂಬ ರುಚಿಯಾಗಿರ್ತದೆ. ಹಾಗೆ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿ ಬಂದಾಗ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ಇವತ್ತು ನಾಳೆ ಇನ್ನೇನು ಮಾಡಬೇಕು ಡಯಟ್ ಅನ್ನೋದನ್ನು ಈ ದಿನವೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ನೀವು ನಾಳೆ ಬೆಳಗ್ಗೆ ಇವತ್ತು ಏನಪ್ಪ ಮಾಡೋದು ಅಂಥೇಳಿ ಯೋಚನೆ ಮಾಡಿದರೆ ಮತ್ತಿನ್ನೇನೋ ಯೋಚನೆಯಾಗಿ ಅಲ್ಲಿ ನಾವು ಚೀಟ್ ಮೀಲ್ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಇವತ್ತು ಡಯಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಾದರೆ ನಾಳೆ ಇನ್ನು ಕನ್ಸಿಸ್ಟೆನ್ಸಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೈಟ್ ಮಲಗೋ ಮುಂಚೆ ಒಂದು ಪ್ಲ್ಯಾನ್ ಮಾಡಿ ಇಡಿ. ನಾಳೆ ಬೆಳಿಗ್ಗೆ ನಾನು ಇಂಥದ್ದು ತಿನ್ನೋದು, ಮಧ್ಯಾಹ್ನ ಇಂಥದ್ದು ತಿನ್ನೋದು, ನೈಟ್ ಡಿನ್ನರ್ಗೆ ಇಂಥದ್ದು ಮಾಡೋದು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದು ಮಾಮೂಲಿ ಡಯಟ್ ಮಾಡುವವರಿಗೆ ಅಂತಲ್ಲ, ಮಾಮೂಲಿ ಅಡುಗೆ ಮಾಡುವವರಿಗೆ ಕೂಡ ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಮರುದಿವಸ ಯಾವಾಗಲೂ ಹೆಣ್ಮಕ್ಳಿಗೆ ಒಂದು ಚಿಂತೆ ಇರ್ತದೆ, ನಾಳೆ ಬೆಳಿಗ್ಗೆ ಕಾಪಿಗೆ ಅಂತ, ಮಧ್ಯಾಹ್ನ ಅಡುಗೆಗೆ ಅಂತ, ಸಂಜೆಗೆ ಅಂತ ಅಂತ ಹೇಳಿ ಯೋಚನೆ ನಮಗೆ ಮುಗಿಯೋದೇ ಇಲ್ಲ. ಅದೇ ರೀತಿ ಡಯಟಲ್ಲಿ ಕೂಡ ಅಷ್ಟೇ, ಎಂತ ಮಾಡೋದು ಅಂತ ಹೇಳಿ ಪ್ರತಿ ದಿವಸ ಬರುವಾಗ 1-2-3 ದಿವಸ ವೆರೈಟಿ ಮಾಡ್ಕೊಳ್ಬೋದು. ಆಮೇಲೆ ಪುನಃ ಅದೇ ರಿಪೀಟ್ ಮಾಡ್ಬೋದು. ಒಂದು ದಿವಸ ಹೆಸರು ಕಾಳಿನ ದೋಸೆ ಮಾಡಿತ್ತಾ, ನೆಕ್ಸ್ಟ್ ಡೇ ಇನ್ನೊಂದು ಉದ್ದಿನ ದೋಸೆ ಮಾಡಿತ್ತಾ, ಅದೆರಡು ಆದ ಮೇಲೆ ಇಡ್ಲಿ, ಚಪಾತಿ, ರೊಟ್ಟಿ ಹಾಗೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಆದರೆ ನೀವು ಮಾಡರೇಷನಲ್ಲಿ ಅದನ್ನು ತಿನ್ನಬೇಕು. ಯಾಕೆಂದರೆ ಪ್ರತಿಯೊಂದು ಡಯಟ್ ಏನೇ ನೀವು ತಿಂದರೂ ಕೂಡ ತಿನ್ನುವಂತಹ ಕ್ವಾಂಟಿಟಿ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ನಾನು ಕುಚ್ಚಲಕ್ಕಿಯನ್ನು, ಕೆಂಪು ಒಳ್ಳೆ ಫೈಬರ್ ಇರುವಂಥದ್ದು, ಇದನ್ನು ತಿಂದೆ. ಆ ಕುಚ್ಚಲಕ್ಕಿಯಲ್ಲಿ ಖಂಡಿತ ನಿಮಗೆ ವೆಯ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅಂದ್ಕೊಳ್ಬೇಡಿ, ತುಂಬಾ ಒಳ್ಳೆಯದು ಕುಚ್ಚಲ್ ಅಕ್ಕಿ. ಹಾಗೆ ಇಲ್ಲಿ ಮೊಸರು ಮತ್ತು ಈ ದಾಲನ್ನು ತಗೊಂಡಿದ್ದೇನೆ. ಇದರಲ್ಲಿ ಹೆಸರು ಬೇಳೆ ಕೂಡ ಇದೆ. ಡೇ 6 ಬೆಳಗ್ಗೆ ವರ್ಕೌಟ್ ಮಾಡಿದ್ದೇನೆ ಇವತ್ತು, ಯಾವತ್ತಿನ ಹಾಗೆ. ನಾನಂದರೆ ಈಗ ಇವತ್ತು ಸ್ಟಾರ್ಟ್ ಮಾಡಿದ್ದು ವರ್ಕೌಟ್ ಅಂತ ಹೇಳಿದರೆ, ಇದು ಯಾವಾಗಲೂ ಸಹ ಇದಕ್ಕೆ ಹೀಗೆ ಒಂದು ಡಯಟನ್ನು ಸ್ಟಾರ್ಟ್ ಮಾಡೋ ಮುಂಚೆ ಕೂಡ ನಾನು ವರ್ಕೌಟ್ ಮಾಡ್ತಿದ್ದೆ. ಆದರೆ ಇವತ್ತೀಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ 10 ದಿವಸದ ಗ್ಯಾಪ್ ಆಯಿತು. ಯಾಕೆಂದರೆ ಒಂದು ಫಂಕ್ಷನ್ಗೆ ಹೋಗಲಿಕ್ಕೆ ಅಂತೇಳಿ 2 ದಿವಸ ನಾನು 2-3 ದಿವಸ ವರ್ಕೌಟ್ ಸ್ಕಿಪ್ ಆಯಿತು. ಅದಾದಮೇಲೆ ಪೀರಿಯಡ್ಸ್ ಆಯಿತು, ಒಂದು ವಾರ ಹಾಗೆ ಹೋಯಿತು. ಸ್ಟಾರ್ಟ್ ಮಾಡಬೇಕಾದ್ರೆ 10 ದಿವಸ ಕಳೆಯಿತು. ಇವತ್ತು ವರ್ಕೌಟ್ ಮಾಡಬೇಕಾದ್ರೆ ಬಾಡಿ ಬೆಂಡಿಂಗ್ ಎಲ್ಲ ತುಂಬ ಸ್ಲೋ ಆಗುತ್ತೆ. ಅಥವಾ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗಪ್ಪ ಮಾಡೋದು ಅಂತ ಆಗುತ್ತೆ. ಅದಕ್ಕೆ ಕಾರಣ ವರ್ಕೌಟ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದರೆ ಅದನ್ನು ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋಗಬೇಕು. ಬಿಟ್ಟರೆ ಪುನಃ ಮಾಡಬೇಕಾದ್ರೆ ಕಷ್ಟ ಆಗ್ತದೆ. ಈಗ ನಾನು ಸೆಟ್ ಆಗಬೇಕಾದ್ರೆ ಇನ್ನೊಂದು 4 ದಿವಸ ಬೇಕು ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗಬೇಕು ಅಂತ. ಈಗ ನನಗೆ ಇವತ್ತು ನಾಳೆಯಲ್ಲಿ ಸ್ವಲ್ಪ ಬಾಡಿ ಪೇಯ್ನ್ ಬರ್ಬೋದು. ಅದೇ ರೂಢಿ ಆಗಿಬಿಟ್ರೆ ಕಂಟಿನ್ಯೂಸ್ ಮಾಡ್ತಾಯಿದ್ರೆ ಎಷ್ಟು ವರ್ಕೌಟ್ ಮಾಡ್ತಾಯಿದ್ರು ಕೂಡ ಬಾಡಿ ಪೇಯ್ನ್ ಹೇಳೋದು ಬರೋದಿಲ್ಲ. ಹಾಗಾಗಿ ಯಾವುದೇ ವರ್ಕೌಟ್ ಇರ್ಬೋದು, ಡಯಟ್ ಇರ್ಬೋದು, ಪ್ರತಿಯೊಂದು ಕನ್ಸಿಸ್ಟೆನ್ಸಿ ಇರಬೇಕು, ಪ್ರತಿದಿನ ಮಾಡಬೇಕು. ಹಾಗೆ ಮಾಡಿದರೆ ಅದು ನಮಗೆ ಸುಲಭ ಆಗಿ ಬಿಡ್ತದೆ, ಕಷ್ಟ ಅನ್ನೋದೇ ಇರೋದಿಲ್ಲ. ಹಾಗೆ ಇವತ್ತಿಗೆ ಸಂಜೆ ಕೂಡ ಸ್ವಲ್ಪ ವಾಕ್ ಮಾಡುವ ಅಂತ ಹೇಳಿ ಬಂದೆ. ಒಂದು 20 ಮಿನಿಟ್ಸ್ ಬೆಳಿಗ್ಗೆ ವರ್ಕೌಟು ಆಗಿದೆ, ಸಂಜೆ ವಾಕಿಂಗ್ ಕೂಡ ಮಾಡ್ತೇನೆ. ಆಮೇಲೆ ಇನ್ನು ಡಿನ್ನರ್ ನೋಡುವ. ಇವತ್ತು ಡಿನ್ನರಿಗೆ ಹಾಲು 1 ಗ್ಲಾಸ್ ತಗೊಂಡಿದ್ದೇನೆ, ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಪಪಾಯ, ಹಾಗೆ ಮಧ್ಯಾಹ್ನ ಮಾಡಿದ ಬೋಳುಹುಳಿ, ಸೋರೆಕಾಯಿ ಬೋಳುಹುಳಿ, ಅದು 2 ದೋಸೆಯನ್ನು ತಗೊಂಡೆ. ನೀರು ದೋಸೆ ಹಿಟ್ಟು ಬೆಳಗಿದ್ದೇ ಇತ್ತು, ಅದನ್ನೇ ಮತ್ತೆ 2 ದೋಸೆ ಮಾಡಿಕೊಂಡೆ. ಇದನ್ನು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನೂ ತಿನ್ನಲಿಲ್ಲ. ಸ್ವಲ್ಪ ತರಕಾರಿ ತರಲಿಕ್ಕೆ ಅಂತೇಳಿ ಹೊರಗಡೆ ಹೋಗಿದ್ದೆ 4 ಗಂಟೆ ಅಷ್ಟೊತ್ತಿಗೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಎಂತ ತಿನ್ನಲಿಲ್ಲ, ಬರೀ ನೀರು. ಥ್ಯಾಂಕ್ ಯು.